Hello students, welcome to ExonMed channel. So we are here discussing about NCRT Beta Beta. We came with a new version of the classes which is very important for the preparation of NEET. So where you cannot leave the NCRT. ಬೆಟರ್ ಹೇಳ್ಬೇಕಂದ್ರೆ ಕನ್ನಡ ಮೀಡಿಯಂ ಹುಡುಗರಿಗೆ ಇದು ಬೆಸ್ಟ್ ವಿಡಿಯೋ ಅಂತ ಹೇಳ್ಬೋದು. ಸೊ ಮೊದಲನೇ ಪಾಠದಲ್ಲಿ ಕ್ಲಾಸ್ 11 ಬಗ್ಗೆ ದ ಲಿವಿಂಗ್ ವರ್ಲ್ಡ್ ಚಾಪ್ಟರ್ ನ ಶುರು ಮಾಡೋಣ. ಇದಕ್ಕೆ ಜೀವಮಯ ಜಗತ್ತು ಅಂತ ಅಂತಾರೆ. ಸೊ ಮೊದಲನೇ ಪೇಜ್ ಅಲ್ಲಿ ಫಸ್ಟ್ ಏನಂತ ಇಂಟ್ರಡಕ್ಷನ್ ಅಲ್ಲಿ ಕಲಿಯೋಣ. ಹೌ ವಂಡರ್ಫುಲ್ ಈಸ್ ದ ಲಿವಿಂಗ್ ವರ್ಲ್ಡ್. ಜೀವಂತ ಜಗತ್ತು ಎಷ್ಟು ಅದ್ಭುತವಾಗಿದೆ. ದ ವೈಡ್ ರೇಂಜ್ ಆಫ್ ಲಿವಿಂಗ್ ಟೈಪ್ಸ್ ಈಸ್ ಅಮೇಸಿಂಗ್. ಸೊ ಇಲ್ಲಿ ವೈವಿಧ್ಯ ಜೀವಿಗಳನ್ನ ನೋಡಿದ್ರೆ ಅದ್ಭುತವಾಗಿದೆ. ಸೊ ಹಾಗಾದ್ರೆ ದ ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟೇಟ್ಸ್ ಇನ್ ವಿಚ್ ವಿ ಫೈಂಡ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬೀಟ್ ಕೋಲ್ಡ್ ಮೌಂಟೇನ್ಸ್. ಸೊ ನೀವು ಜೀವಿಗಳನ್ನ ನೋಡಿದ್ರೆ ಎಲ್ಲಿರ್ತಾವ? ಶೀತ ಪರ್ವತಗಳಲ್ಲಿ ಅಥವಾ ಡೆಸಿಡಿಯಸ್ ಫಾರೆಸ್ಟ್ ಪತನಶೀಲ ಕಾಡುಗಳಲ್ಲಿ, ಮತ್ತು ಓಷಿಯನ್ಸ್ ಸಾಗರಗಳು, ಫ್ರೆಶ್ ವಾಟರ್ ಲೇಕ್ಸ್ ಸಿಹಿ ನೀರಿನ ಸರೋವರಗಳಲ್ಲಿ ನೋಡಬಹುದು, ಡೆಸರ್ಟ್ಸ್ ಮರುಭೂಮಿಗಳಲ್ಲಿ ನೋಡಬಹುದು, ಆರ್ ಯು ಕ್ಯಾನ್ ಆಲ್ಸೋ ಸಿ ದಮ್ ಇನ್ ಹಾಟ್ ಸ್ಪ್ರಿಂಗ್ಸ್. ಹಾಟ್ ಸ್ಪ್ರಿಂಗ್ಸ್ ಅಂದ್ರೆ ಬಿಸಿ ನೀರಿನ ಬುಗ್ಗೆಗಳೊಳಗೆ. ಸೊ ದಿಸ್ ಲೀವ್ ಅಸ್ ಸ್ಪೀಚ್ಲೆಸ್. ಅದೇನ್ ಮಾಡುತ್ತಂದ್ರೆ ನಮ್ಮನ್ನ ಮೂಕರನ್ನಾಗಿ ಮಾಡಿಬಿಡುತ್ತದೆ. ಸೊ ಇಷ್ಟು ಜೀವಿಗಳು ಇದಾವೆ ಈ ಜಗತ್ತಿನಲ್ಲಿ. ದ ಬ್ಯೂಟಿ ಆಫ್ ಅ ಗ್ಯಾಲಪಿಂಗ್ ಹಾರ್ಸ್. ಒಂದು ಕುದುರೆ, ಓಡೋ ಕುದುರೆ ಸೌಂದರ್ಯವನ್ನ ನೋಡಿದರೆ, ಮೈಗ್ರೇಟಿಂಗ್ ಬರ್ಡ್ಸ್ ವಲಸೆ ಹೋಗಿರುವಂತಹ ಹಕ್ಕಿಗಳನ್ನ ನೋಡಿ, ದ ವ್ಯಾಲಿ ಆಫ್ ಫ್ಲವರ್ಸ್ ಹೂಗಳ ಕಣಿವೆಯನ್ನ, ಅಥವಾ ದ ಅಟ್ಯಾಕಿಂಗ್ ಶಾರ್ಕ್, ಶಾರ್ಕ್ ಅಟ್ಯಾಕಿಂಗ್. ಸೊ ಆಕ್ರಮಣಕಾರಿ ಶಾರ್ಕ್ ಅನ್ನ ನೋಡಿದ್ರೆ ನಮಗೆ ವಿಸ್ಮಯ ಆಗುತ್ತದೆ. ವಿ ಕಾಲ್ ಇಟ್ ಆಸ್ ಆವ್, ಇವೋಕ್ಸ್ ಆವ್ ಅಂಡ್ ಅ ಡೀಪ್ ಸೆನ್ಸ್ ಆಫ್ ವಂಡರ್. ಇವನ್ನೆಲ್ಲ ನೋಡಿದಾಗೆ ನಮಗೇನಾಗುತ್ತೆ? ವಿಸ್ಮಯ ಮತ್ತು ಆಳವಾದ ಅದ್ಭುತ ಪ್ರಜ್ಞೆಯನ್ನ ಹುಟ್ಟು ಹಾಕುತ್ತದೆ. ಸೊ ಈ ಎಲ್ಲ ಜೀವಿಗಳು ನಮ್ಮ ಭೂಮಿ ಮೇಲೆ ಕಾಣಿಸ್ತಾ ಇದಾವೆ. ಸೊ ದ ಎಕಾಲಜಿಕಲ್ ಕಾನ್ಫ್ಲಿಕ್ಟ್ ಅಂಡ್ ಕೋಆಪರೇಷನ್ ಅಮಂಗ್ ಮೆಂಬರ್ಸ್ ಆಫ್ ಅ ಪಾಪ್ಯುಲೇಷನ್. ಎಕಾಲಜಿಕಲ್ ಕಾನ್ಫ್ಲಿಕ್ಟ್ ನೀವು ಕಾನ್ಫ್ಲಿಕ್ಟ್ ನೋಡಿದಾಗ, ಎಕಾಲಜಿಕಲ್ ಕಾನ್ಫ್ಲಿಕ್ಟ್ ಇದನ್ನು ನೋಡಿದಾಗ ಜನಸಂಖ್ಯೆಯ ಸದಸ್ಯರ ನಡುವಿನ ಮತ್ತು ಸಮುದಾಯದ ಜನಸಂಖ್ಯೆಯ ನಡುವಿನ ಪರಿಸರ ಸಂಘರ್ಷ. ಪರಿಸರ ಸಂಘರ್ಷಕ್ಕೆ ನಾವೇನಂತೀವಿ? ಎಕಾಲಜಿಕಲ್ ಕಾನ್ಫ್ಲಿಕ್ಟ್ ಅಂಡ್ ಕೋಆಪರೇಷನ್ ಅಮಂಗ್ ಮೆಂಬರ್ಸ್ ಆಫ್ ಅ ಪಾಪ್ಯುಲೇಷನ್. And when you see the ecological conflict and cooperation among members of a population and among population of community, or even the molecular traffic inside the cell, makes us deeply reflect on what indeed is this life. So ನಾವಿಲ್ಲಿ ಕನ್ನಡದಲ್ಲಿ ನೋಡ್ಬೇಕಂದ್ರೆ, ಜನಸಂಖ್ಯೆಯ ಸದಸ್ಯರ ನಡುವಿನ ಮತ್ತು ಸಮುದಾಯ, ಒಂದು ಜನಸಂಖ್ಯೆಯ ನಡುವಿನ ಪರಿಸರ ಸಂಘರ್ಷಣೆ ನೋಡಿದ್ರೆ, ಮತ್ತು ಸಹಕಾರ, ಅದು ಎಷ್ಟು ಕೋಆಪರೇಷನ್ ಇದೆ, ಮತ್ತು ಜೀವಕೋಶದೊಳಗಿನ ಆಣ್ವಿಕ ದಟ್ಟಣೆಯ ನಮ್ಮನ್ನು ಆಳವಾಗಿ ಚಿಂತಿಸುವಂತೆ ಮಾಡುತ್ತದೆ. ಏನಪ್ಪಾ ಇದು ಜೀವನ? ಜೀವನ ಎಂದರೇನು? ವಾಟ್ ಈಸ್ ಇಂಡೀಡ್ ದ ಲೈಫ್ ಈಸ್? ದಿಸ್ ಕ್ವಶನ್ ಹ್ಯಾಸ್ ಟು ಇಂಪ್ಲಿಸಿಟ್ ಕ್ವಶನ್ಸ್ ವಿತ್ ಇನ್ ಇಟ್. ಅದ್ರೊಳಗೆ ಏನಾಗಿದೆ? ಈ ಪ್ರಶ್ನೆ ಅದ್ರೊಳಗೆ ಏನಿದಾವು? ಎರಡು ಸೂಚ್ಯ ಪ್ರಶ್ನೆಗಳನ್ನ ಹೊಂದಿದೆ. ಒಂದ್ ಏನ್ ಹೇಳುತ್ತೆ ನೋಡೋಣ. ಸೊ ದ ಫಸ್ಟ್ ಕ್ವಶನ್, ದ ಫಸ್ಟ್ ಈಸ್ ಟೆಕ್ನಿಕಲ್ ಒನ್ ಅಂಡ್ ಸೀಕ್ಸ್ ಆನ್ಸರ್ ಟು ವಾಟ್ ಲಿವಿಂಗ್ ಈಸ್ ಆಸ್ ಅಪೋಸ್ ಟು ದ ನಾನ್ ಲಿವಿಂಗ್. ಸೊ ಏನಾಗುತ್ತೆ ಇಲ್ಲಿ? ಮೊದಲನೇದು ಏನಿದೆ? ತಾಂತ್ರಿಕವಾದದ್ದಿದೆ. ಅದು ಏನಂದ್ರೆ ನಿರ್ಜೀವಕ್ಕೆ ವಿರುದ್ಧವಾಗಿ ಜೀವನ ಎಂದರೇನು ಹೇಳ್ಕೊಡುತ್ತೆ. ನಿರ್ಜೀವಿ ಮತ್ತು ಜೀವನ, ಅದರ ಉತ್ತರವನ್ನ ಹುಡುಕುತ್ತದೆ ಮೊದಲನೇದು. ಅಂಡ್ ದ ಸೆಕೆಂಡ್ ಫಿಲಾಸಫಿಕಲ್ ಒನ್, ಎರಡನೇದೇನಿದೆ? ಫಿಲಾಸಫಿಕಲ್ ಒನ್ ಅಂಡ್ ಸೀಕ್ಸ್ ದ ಆನ್ಸರ್ ಟು ವಾಟ್ ದ ಪರ್ಪಸ್ ಆಫ್ ಲೈಫ್ ಈಸ್. ಸೊ ಎರಡನೇದೇನು ತೋರಿಸುತ್ತೆ? ತಾತ್ವಿಕವಾದದ್ದು, ಅದು ಜೀವನದ ಉದ್ದೇಶ ಏನು, ಅದಕ್ಕೆ ಉತ್ತರವನ್ನ ಹುಡುಕುತ್ತದೆ. ಸೊ ಸೈಂಟಿಸ್ಟ್ opposed to the non-living, and the second is a philosophical one, seeks the answer to what the purpose of life is. As scientists, ನಾವೆಲ್ಲ ವಿಜ್ಞಾನಿಗಳಾಗಿ, we shall not attempt answering the second question. ಎರಡನೇದು ಯಾವುದು? ಫಿಲಾಸಫಿಕಲ್.
ಅದಕ್ಕೆ ನಾವು ಉತ್ತರವನ್ನ ಕಂಡುಹಿಡಿಯೋದು ಬೇಡ. ವಿಜ್ಞಾನಿಗಳಾಗಿ ನಾವೇನ್ ಮಾಡ್ಬೋದು, ಎರಡನೇ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸುವುದಿಲ್ಲ. ಹಾಗಾಗಿ ವಿ ವಿಲ್ ಟ್ರೈ ಟು ರಿಫ್ಲೆಕ್ಟ್ ಆನ್ ವಾಟ್ ಈಸ್ ಲಿವಿಂಗ್. ನಾವು ಯೋಚಿಸಲು ಪ್ರಯತ್ನಿಸುವುದು ಏನು, ಜೀವನ ಎಂದರೇನು. ಮುಂದಿನ ಪ್ಯಾರಾಗ್ರಾಫಿಗೆ ಹೋಗೋಣ. ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ಜೀವಂತ ಜಗತ್ತಿನ ವೈವಿಧ್ಯತೆ. ಇಫ್ ಯು ಲುಕ್ ಅರೌಂಡ್ ಯು ವಿಲ್ ಸಿ ಅ ಲಾರ್ಜ್ ವೆರೈಟಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ನೀವು ಸುತ್ತಲೂ ನೋಡಿದ್ರೆ ಏನಿದೆ, ವಿವಿಧ ರೀತಿಯ ಜೀವಿಗಳನ್ನ ನೋಡ್ತಿದ್ದೀರಿ. ಸೊ ಆ ಜೀವಿಗಳು, ಆರ್ಗಾನಿಸಮ್ಸ್, ಪಾಟೆಡ್ ಪ್ಲಾಂಟ್ಸ್ ಇರಬಹುದು, ಇನ್ಸೆಕ್ಟ್ಸ್, ಬರ್ಡ್ಸ್, ಯೋರ್ ಪೆಟ್ಸ್ ಆರ್ ಅದರ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್. ಪಾಟೆಡ್ ಪ್ಲಾಂಟ್ಸ್, ಕುಂಡಲಿಗಳಲ್ಲಿ ಬೆಳೆಸಿರುವಂತಹ ಸಸ್ಯಗಳು. ಇನ್ಸೆಕ್ಟ್, ಕೀಟಗಳು. ಬರ್ಡ್ಸ್, ಪಕ್ಷಿಗಳು, ಸಸ್ಯಗಳು. ಮತ್ತು ಪೆಟ್ಸ್ ಆರ್ ಅದರ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್, ನೀವು ಸಾಕು ಪ್ರಾಣಿಗಳು ಅಥವಾ ಇತರ ಪ್ರಾಣಿಗಳು, ಸಸ್ಯಗಳಾಗಿರಬಹುದು. There are also several organisms that you cannot see with your naked eye. ನಿಮ್ಮ ಬರಿಗಣ್ಣಿನಿಂದ ನೋಡಲಾಗದ ಹಲವಾರು ಜೀವಿಗಳಿವೆ. ಸೊ ಇವನ್ನೆಲ್ಲ ನೋಡಿದಾಗ ನೀವೇನಾಗುತ್ತೆ, ದೇ ಆರ್ ಆಲ್ ಅರೌಂಡ್ ಯು, ಅವೆಲ್ಲ ನಿಮ್ ಸುತ್ತಮುತ್ತ ಇದಾವೆ. ಇಫ್ ಯು ವೇರ್ ಟು ಇನ್ಕ್ರೀಸ್ ದ ಏರಿಯಾ ದಟ್ ಯು ಮೇಕ್ ಅಬ್ಸರ್ವೇಷನ್ ಇನ್, ನೀವು ಹಾಗೆ ನೋಡುವ ಜೀವಿಗಳ ವ್ಯಾಪ್ತಿ ಮತ್ತು ವೈವಿಧ್ಯತೆಯನ್ನು ಹೆಚ್ಚಿಸಿದ್ರೆ ಅವಾಗ ಏನಾಗುತ್ತೆ, ವೈವಿಧ್ಯತೆ ಹೆಚ್ಚಾಗುತ್ತೆ. ಸೊ ಆಸ್ ಯು ಇನ್ಕ್ರೀಸ್ ದ ರೇಂಜ್ ಅಂಡ್ ವೆರೈಟಿ ಆಫ್ ಆರ್ಗಾನಿಸಮ್ ಆಲ್ಸೋ ಇನ್ಕ್ರೀಸ್. ಆಬ್ವಿಯಸ್ಲಿ ಇಫ್ ಯು ವೇರ್ ಟು ವಿಸಿಟ್ ಅ ಡೆನ್ಸ್ ಫಾರೆಸ್ಟ್, ನೀವು ದಟ್ಟವಾದ ಕಾಡಿಗೆ ಭೇಟಿ ನೀಡಿದರೆ ನೀವು ಬಹುಶಃ ಅದರಲ್ಲಿ ಹೆಚ್ಚಿನ ಸಂಖ್ಯೆ ಮತ್ತು ಜೀವಿಗಳನ್ನ ನೋಡ್ತೀರಿ. ಸೊ ಪ್ರಾಬಬ್ಲಿ ವಿ ಸಿ ಅ ಡೆನ್ಸ್ ಫಾರೆಸ್ಟ್. ಇಫ್ ಯು ವಿಸಿಟ್, probably you see a much greater number and kinds of living organisms. So each different kind of plant, animal or organisms that you see, ನೀವು ನೋಡುವ ಪ್ರತಿಯೊಂದು ರೀತಿಯ ಸಸ್ಯ ಅಥವಾ ಪ್ರಾಣಿ ಅದು ಒಂದು ಜಾತಿಯನ್ನು ಪ್ರತಿನಿಧಿಸುತ್ತದೆ. So if you go on observing the living organisms, so you can see each different kind of plant, animal or organisms that you see represents ಸ್ಪೀಶೀಸ್. ಅದಕ್ಕೆ ಸ್ಪೀಶೀಸ್ ಅಂತ ಅಂತೀವಿ ನಾವು, ಅದು ಒಂದು ಜಾತಿ ಸ್ಪೀಶೀಸ್ಗೆ. ಸೊ ನಂಬರ್ ಆಫ್ ಸ್ಪೀಶೀಸ್ ದಟ್ ಆರ್ ನೋನ್ ಅಂಡ್ ಡಿಸ್ಕ್ರೈಬ್ಡ್, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ನಂಬರ್ ಆಫ್ ಸ್ಪೀಶೀಸ್ ದಟ್ ಆರ್ ನೋನ್ ಅಂಡ್ ಡಿಸ್ಕ್ರೈಬ್ಡ್ ರೇಂಜ್ ಬಿಟ್ವೀನ್ 1.7 to 1.8 ಮಿಲಿಯನ್. ಹಾಗೇನೆ ನೀವು ಸಂಖ್ಯೆವನ್ನ ತಿಳಿದಿರುವ ಮತ್ತು ವಿವರಿಸಲಾದ ಜಾತಿಗಳ ಸಂಖ್ಯೆಯನ್ನು ನೋಡಿದಾಗ 1.7 to 1.8 ಮಿಲಿಯನ್ ನಡುವೆ ಇರುತ್ತದೆ. ದಿಸ್ ರೆಫರ್ಸ್ ಟು ಬಯೋಡೈವರ್ಸಿಟಿ. ಇದಕ್ಕೆ ನಾವು ಬಯೋಡೈವರ್ಸಿಟಿ ಅಂತೀವಿ. ಇದು ಏನದು, ಜೀವ ವೈವಿಧ್ಯತೆ ಅಂತೀವಿ ಅದಕ್ಕೆ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಬಯೋಡೈವರ್ಸಿಟಿ? ಇಟ್ ಈಸ್ ದ ನಂಬರ್ ಅಂಡ್ ಟೈಪ್ಸ್ ಆಫ್ ಆರ್ಗಾನಿಸಮ್ಸ್ ಪ್ರೆಸೆಂಟ್ ಆನ್ ಅರ್ತ್. ಬಯೋಡೈವರ್ಸಿಟಿ ಅಂದ್ರೆ ಏನು? ಅದು ಭೂಮಿಯ ಮೇಲೆ ಇರುವ ಜೀವಿಗಳ ಸಂಖ್ಯೆ ಮತ್ತು ಪ್ರಕಾರಗಳನ್ನು ಸೂಚಿಸುತ್ತದೆ. ಅದಕ್ಕೆ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ಕನ್ನಡ ಇಲ್ಲಿ ಸ್ವಲ್ಪ ಡಬಲ್ ರಿಪೀಟ್ ಆಗಿದೆ, ಸೊ ಯು ಎಕ್ಸ್ಕ್ಯೂಸ್ ಮೀ ಅಬೌಟ್ ದಟ್. ವಿ ಶುಡ್ ರಿಮೆಂಬರ್ ಹಿಯರ್ ದಟ್ ವಿ ಎಕ್ಸ್ಪ್ಲೋರ್ ನ್ಯೂ ಏರಿಯಾಸ್. ಆಸ್ ಯು ಗೋ ಆನ್ ಎಕ್ಸ್ಪ್ಲೋರಿಂಗ್ ನ್ಯೂ ಏರಿಯಾಸ್, ನಾವು ಹೊಸ ಪ್ರದೇಶಗಳನ್ನ ಮತ್ತು ಹಳೆಯ ಪ್ರದೇಶಗಳನ್ನ ನಾವು ಅನ್ವೇಷಿಸುವಾಗ ಏನಾಗುತ್ತೆ, even older ones, new organisms are continuously being identified. ಹೊಸ ಜೀವಿಗಳನ್ನ ನಿರಂತರವಾಗಿ ನಾವು ಗುರುತಿಸಲಾಗುತ್ತಿವೆ ಎಂಬುದನ್ನು ನಾವು ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಈಗ 2 ಪ್ಯಾರಾಗ್ರಾಫ್ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಸೊ ಮುಂದಿನ ಪ್ಯಾರಾಗ್ರಾಫ್ ಎಕ್ಸ್ಪ್ಲನೇಷನ್ ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ನಿಮಗೆ ಲೈಕ್ ಆಗಿದ್ರೆ ಅದನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳೆಲ್ಲ ಹಂಚ್ರಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಮುಂದಿನ ಪ್ಯಾರಾಗ್ರಾಫ್ ಜೊತೆ ಇಂಗ್ಲಿಷ್ ಟು ಕನ್ನಡ ವರ್ಷನ್ NCERT ಬಿಡಬೇಡಿ ವಿಡಿಯೋ ಮಿಸ್ ಮಾಡದೆ ತಪ್ಪದೆ ನೋಡಿ. ಧನ್ಯವಾದಗಳು.